ಗೋವಿಂದ ನಾರಾಯಣ ಕೃಷ್ಣ ರಾಮ ಗೋವಿಂದ ನಾರಾಯಣ ಕೃಷ್ಣ ರಾಮ ಗೋವಿಂದ ನಾರಾಯಣ ಕೃಷ್ಣ ರಾಮ ಗೋವಿಂದ ನಾರಾಯಣ ಕೇಶವ ಮಾಧವ ಹರಿನಾರಾಯಣ ಕೇಶವ ಮಾಧವ ಹರಿನಾರಾಯಣ ಕೇಶವ ಮಾಧವ ಹರಿನಾರಾಯಣ ಕೇಶವ ಮಾಧವ ಹರಿನಾರಾಯಣ ಕೃಷ್ಣ ರಾಮ ಗೋವಿಂದ ನಾರಾಯಣ ರಾಮ ಗೋವಿಂದ ನಾರಾಯಣ ರಾಮ ಗೋವಿಂದ ನಾರಾಯಣ ರಾಮ ಗೋವಿಂದ ಪರೀಕ್ಷಿತ್ ಮಹಾರಾಜರು ತಾವು ಮಾಡಿದ ಆ ದೊಡ್ಡ ಅಪರಾಧವನ್ನು ಸ್ಮರಣೆ ಮಾಡಿಕೊಂಡು ಈಗೇನು ಮಾಡಿದ್ದಾರೆ, 7 ದಿವಸ ಇನ್ನೂ ಅವರಿಗೆ ಬಾಳಿರೋದು ಅಂತ ತಿಳಿದ ನಂತರ ಆ 7 ದಿವಸ ಕೂಡ ಉಪವಾಸ ಮಾಡಿ ಗಂಗಾ ತೀರದಲ್ಲಿ ವಾಸ ಮಾಡಿ ಉಪವಾಸವನ್ನು ಮಾಡಿ ಬರೀ ಭಗವತ್ ಚಿಂತನೆಯಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ರಾಜ ಪರೀಕ್ಷಿತ್. After realizing what a big blunder he had committed, and then also knowing that only he is going to live only 7 more days. Only 7 more days he is going to live. So the best, beautiful, most beautiful method of passing these 7 days, make it most valuable. How to make it most valuable? Meditate upon God only. If we think about food also, there will be possibility I will think of this food and that food. So give up food also. If he thinks about meeting people also, then different types of emotions will arise. So give up everything. ಯಾವುದೇ ರೀತಿಯಾಗಿ ಆತ ಬಂದು ಈಗ ಆಹಾರದ ಬಗ್ಗೆ ಯೋಚನೆ ಮಾಡಿದ್ರೆ ಈ ಆಹಾರ ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಥವಾ ಜನರನ್ನು ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯ ಜನಗಳು ಮತ್ತೆ ರಾಗದ್ವೇಷಗಳು ಉಂಟಾಗ್ತವೆ. ಏನು ಮಾಡೋದು? ಅದಕ್ಕೆ ಎರಡೂ ಬೇಡ ಅಂತ ಹೇಳಿ, ಯಾವುದೂ ಬೇಡ ನನಗೆ, ವ್ಯವಹಾರವೇ ಬೇಡ ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಕೂತು ಇವಾಗ ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಾರೆ, ಉಪವಾಸವನ್ನು ಮಾಡಿ ಗಂಗಾ ತೀರದಲ್ಲಿ. But as God would have it, not everything comes to us because of our efforts, and not everything comes apparently because of providence also. Something seems to come because of our effort. Something seems to come without our effort also. ಕೆಲವೊಮ್ಮೆ ನಾವು ಪ್ರಯತ್ನ ಮಾಡದೇನೆ ಕೆಲವು ವಸ್ತುಗಳು ನಮ್ಮ ಬಳಿಯಲ್ಲಿ ಬಂದು ಸೇರ್ತವೆ, ಕೆಲವೊಮ್ಮೆ ನಾವು ಪ್ರಯತ್ನ ಮಾಡಿದ ಮೇಲೆ ಬಂದು ಸೇರ್ತವೆ. ಎರಡರಲ್ಲಿಯೂ ನಮಗೇನು ಅನಿಸುತ್ತೆ, ನಾವು ಪ್ರಯತ್ನ ಮಾಡಿದೆ ನೋಡ್ದ, ನಾನು ಮಾಡಿದ್ದಕ್ಕೆ ಬಂದು ಸೇರಿತು. ಇನ್ನೊಮ್ಮೆ ನಾನು ಪ್ರಯತ್ನನೇ ಮಾಡಿಲ್ಲ, ಅದಾಗಿ ಬಂದು ಸೇರಿದೆ ಅಂತ ಕೂಡ ನಮಗೆ ಅನುಭವ ಆಗುತ್ತೆ. ಆ ರೀತಿಯಾಗಿ ಒಂದು ಶುಭ ಸಂಕಲ್ಪವನ್ನು ಮಾಡಿದ್ದಾರೆ. ವೆರಿ ಬ್ಯೂಟಿಫುಲ್ ಸಂಕಲ್ಪ he has done. Gone and sat at Ganga Tat. Yes, went and sat there. And then immediately began to chant the name of Paramatma. And who is coming? A beautiful, wonderful group of rishis are coming. They're all great rishis. ಎಲ್ಲ ಅದ್ಭುತವಾದ ಋಷಿಗಳು ತಾವಾಗೇ ಬಂದಿದ್ದಾರೆ ಅಲ್ಲಿಗೆ ಸ್ನಾನ ಮಾಡೋದಕ್ಕೆ. ಅದಕ್ಕೆ ವೇದವ್ಯಾಸರು ಹೇಳ್ತಾರೆ, ಆ ಋಷಿಗಳು ಬರೋದು ಗಂಗೆಯಲ್ಲಿ ಸ್ನಾನ ಮಾಡಿ ಪುನೀತರಾಗಕ್ಕೋಸ್ಕರ ಅಲ್ಲ, ಗಂಗೆಯನ್ನು ಪುನೀತರಾಗಿ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ದೇ ಹ್ಯಾವ್ ಕಮ್ ಟು ಪ್ಯೂರಿಫೈ ಗಂಗಾ ವಾಟರ್ಸ್. ಸೊ ದಟ್ ರಿಷೀಸ್ ಆರ್ ಆಲ್ರೆಡಿ ಪ್ಯೂರ್. ಸೊ ದೇ ಕಮ್ ದೇರ್ ಅಂಡ್ ವೆನ್ ದೇ ಹ್ಯಾವ್ ಎ ಡಿಪ್ ಇನ್ ಗಂಗಾ, ಗಂಗಾ ಬಿಕಮ್ಸ್ ಪ್ಯೂರ್. ಅವರೆಲ್ಲ ಬಂದು ಕೂತಾಗ ಅವ್ರಿಗೆ ಪೂಜೆ ಮಾಡಿದ್ದಾರೆ. ಅವ್ರು ಪೂಜೆ ಮಾಡಿ ಇನ್ನೇನು ಕೇಳ್ಬಿಟ್ಟು ಇವ್ರು ಕೇಳ್ತಾ ಇದ್ದಾರೆ, ನನಗೆ ಈ 7 ದಿವಸಗಳನ್ನು ಯಾವ ರೀತಿಯಾಗಿ ನಾನು ಕಳಿಬೇಕು ಅಂತ ನೀವು ನನಗೆ ದಯವಿಟ್ಟು ಹೇಳಿ ಅಂತ ಕೇಳಿದಾಗ ಅವ್ರು ಇನ್ನೇನು ಆರಂಭ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಶುಕ ಮಹರ್ಷಿಗಳು ಬಂದಿದ್ದಾರೆ, ಶುಕದೇವರು ಬಂದಿದ್ದಾರೆ. ಶುಕದೇವರು ಬಾಲಬ್ರಹ್ಮಚಾರಿ, 16 ವಯಸ್ಸಿನವರು.
ಅವರು ಯಾವುದೇ ರೀತಿಯಾಗಿ ಹಂಗೆ ಇಲ್ಲ. Shuka Maharshi has come, he is absolutely detached from the world. People are following him because they see him as a great personality. He does not want any followers. ಅವರಿಗೆ ಯಾರು ಅವ್ರ ಹಿಂದೆ ಬರಬೇಕು ಅಂತ ಆಸೆ ಕೂಡ ಇಲ್ಲ. ಆದರೆ ಅವರನ್ನು ಹಿಂಬಾಲಿಸ್ಕೊಂಡು ಎಲ್ಲ ಮಕ್ಕಳು ಬರ್ತಾ ಇದ್ದಾರೆ, ಹೆಂಗಸರು ಬರ್ತಾ ಇದ್ದಾರೆ. ಯಾಕಂದರೆ ಅವರನ್ನು ನೋಡೋಕ್ಕೆ ಅಂತ ಆನಂದ. ಶುಕ ಮಹರ್ಷಿಗಳನ್ನು ನೋಡೋಕ್ಕೆ ಅಷ್ಟು ಅದ್ಭುತವಾದ, ಸಾತ್ವಿಕವಾದ, ಪರಿಪೂರ್ಣವಾದ ಪರಮಾತ್ಮ ಸ್ವರೂಪರಾಗಿದೆ. ಸೊ ಈಸ್ ಕಮಿಂಗ್ ದೇ. ಸೊ ಎವ್ರಿಬಡಿ ಈಸ್ ಫಾಲೋಯಿಂಗ್ ಹಿಮ್. ಸೊ ಅಂಡ್ ದೆನ್ ದ ಮೊಮೆಂಟ್ ದೇ ಕಮ್, all the rishis are standing up because 16-year-old and these rishis are 50, 60, 70, 80, 90-year-old also rishis are. But the moment they see him, ಅವರನ್ನು ನೋಡಿದ ಕೂಡಲೇ 16 ವಯಸ್ಸಿನ ಶುಕ ಮಹರ್ಷಿಗಳನ್ನು ನೋಡಿದ ಕೂಡಲೇ ಎಲ್ಲರೂ ಎದ್ದು ನಿಂತ್ಕೊಳ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಪರಮ ಭಾಗವತೋತ್ತಮರು, ಅಬ್ಸಲ್ಯೂಟ್ಲಿ ಅಬ್ಸಾರ್ಡ್, ಪರಿಪೂರ್ಣವಾಗಿ ಮನಸ್ಸನ್ನು ಯಾವುದೇ ರೀತಿಯಲ್ಲಿ ಯಾವ ವ್ಯವಹಾರದಲ್ಲಿರೋ ಆ ಮನಸ್ಸು ಪೂರ್ಣವಾಗಿ ಲೀನರಾಗಿದ್ದಾರೆ ಪರಮಾತ್ಮ ಚಿಂತನೆಯಲ್ಲಿ. ಅದ್ಭುತವಾದ ಸಂದರ್ಭ. 16 years of age, with tender feet, hands, thighs, arms, shoulders, cheeks and frame, he had a lovely countenance with large eyes, a prominent nose, symmetrical ears, beautiful eyebrows and a conch-like shapely neck. His collarbone was hidden within a fleshy frame. His chest was broad and prominent, his navel deep and spiral like an eddy, and his belly looked charming with its 3 folds. He was absolutely free from clothing, with hair flung about his face, had long arms and shone like one of the highest gods. He possessed a swarthy complexion and captivated the heart of women by his charming youth, graceful limbs and winsome smiles. Although he had concealed his spiritual glow behind a crazy appearance, the sages present, they recognized him by his characteristic features and rose from their seats to receive him. ಹೆಂಗಿದ್ದಾರೆ ಶುಕ ಮಹರ್ಷಿಗಳು ಹೆಂಗಿದ್ದಾರೆ ಅಂತ ಕೇಳಿದ್ರೆ, 16 ವಯಸ್ಸಿನವರು, ಅತ್ಯಂತ ಸುಂದರವಾದವರು, ವೆರಿ ವೆರಿ ಹ್ಯಾಂಡ್ಸಮ್ ಪರ್ಸನ್. ಆ್ಯಂಡ್ ಬಿಕಾಸ್ ಆಫ್ ಹಿಸ್ ಹ್ಯಾಂಡ್ಸಮ್ ಬಾಡಿ, ಬಟ್ ಈಸ್ ನಾಟ್ ವರಿಡ್ ಅಬೌಟ್ ಎನಿಬಡಿ, ಈಸ್ ನಾಟ್ ಅವರ್ ವರಿಡ್ ಅಬೌಟ್ ಹಿಸ್ ಬಾಡಿ ಆಲ್ಸೋ. ಶರೀರದ ಬಗ್ಗೆನೂ ಪ್ರಜ್ಞೆ ಇಲ್ಲ ಅವ್ರಿಗೆ, ಯಾವುದ್ರ ಬಗ್ಗೆನೂ ಪ್ರಜ್ಞೆ, ಸುಮ್ಮನೆ ಇಷ್ಟ ಆದಂಗೆ ನಡೀತಾ ಇದ್ದಾರೆ. ಯೋಗರಥೋ ವಾ ಭೋಗರಥೋ ವಾ ಸಂಗರಥೋ ವಾ ಸಂಗವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ. ಅವರು ಯೋಗದಲ್ಲಾಗಲಿ ಅಥವಾ ಭೋಗದಲ್ಲಾಗಲಿ ಯಾರ ಜೊತೆ ಇದ್ರೂ ಕೂಡ ಫಾರ್ ಇಟ್ ಡಸಂಟ್ ರಿಯಲಿ ಮ್ಯಾಟರ್. ಸೊ ಈಸ್ ಕಮಿಂಗ್ ದೇರ್, ಈಸ್ ಕಮಿಂಗ್ ದೇರ್ absolutely free from any attachment, but he is looking so grand. He is looking so grand coming there, and although he is 16-year-old and shabby in as far as the body maintenance is concerned, all the rishis present there are rising. ಅಲ್ಲಿದ್ದ ಅಷ್ಟು ಋಷಿಗಳು ಕೂಡ 16 ವಯಸ್ಸಿನ ಒಬ್ಬ ಹುಡುಗ ಬಂದರೆ 50 ವಯಸ್ಸಿನವ್ರು ಎದ್ದು ನಿಂತ್ಕೊಳ್ತಾರೆ. 50 ವಯಸ್ಸಿನವರು, 60 ವಯಸ್ಸಿನವರು, 70 ವಯಸ್ಸಿನವರು, ತುಂಬ ವಯಸ್ಸಾದ ಋಷಿಗಳು, ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೆ ಅಲ್ಲಿ, ಎಲ್ಲರೂ ಕೂತಿದ್ದಾರೆ. ಶುಕದೇವರು ಬಂದಿದ್ದ ಕೂಡಲೇ ಎಲ್ಲ ಎದ್ದು ನಿಂತ್ಕೊಂಡ್ಬಿಟ್ರು. ಯಾಕಪ್ಪ ಅಂತ ಹೇಳಿದ್ರೆ ಅವರು ಪರಿಪೂರ್ಣವಾದ ಜ್ಞಾನಿ ಆಗಿರೋದ್ರಿಂದ. ಜ್ಞಾನಿ ಬಂದಿದ್ದ ತಕ್ಷಣ ಎದ್ದು. ವಯಸ್ಸಾಗೋದು ಅನ್ನೋದು ಎರಡು ವಿಧದಲ್ಲಿ ನಮ್ಮ ಸಂಸ್ಕೃತದಲ್ಲಿ ಹೇಳ್ತಾರೆ, ವೃದ್ಧತ್ವಂ ದ್ವಿವಿಧಂ. ವೃದ್ಧತ್ವಂ ದ್ವಿವಿಧಂ ಅಂದರೆ ವೃದ್ಧತ್ವ ಅನ್ನೋದು 2 ಪ್ರಕಾರವಾಗಿದೆ. ಜ್ಞಾನೇನ ವಯಸ. ಒಂದು ವೃದ್ಧತ್ವ ಬಂದು one elderliness is by knowledge, another elderliness is by age. So this boy is older in age because of his knowledge. ಸೊ ಜ್ಞಾನದಿಂದ ತುಂಬ ಹಿರಿಯರಾಗಿದ್ದ ಕಾರಣದಿಂದ ವಯಸ್ಸು ನೋಡೋಂಗಿಲ್ಲ ಅಲ್ಲಿ. ಮಗು ಕೂಡ ಜ್ಞಾನಿ ಆದರೆ ನಾವೆಲ್ಲರೂ ಪಾದದಲ್ಲಿ ಬಿದ್ದು ನಮಸ್ಕಾರ ಮಾಡಬೇಕು. ಜ್ಞಾನಕ್ಕೆ ನಮ್ಮ ಭಾರತ ದೇಶ ಬಂದು ಜ್ಞಾನಕ್ಕೆ ಮಹತ್ವವನ್ನು ಕೊಡುತ್ತೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಿ ಎಂಬ ಶಬ್ದ ಬಂದು ಸಾಮಾನ್ಯವಾದ ಶಬ್ದ ಅಲ್ಲ. ಜ್ಞಾನಿ ಅಂತ ಹೇಳಿ, ಜ್ಞಾನೀತು ಆತ್ಮೈವ ಮೇವತಂ. ಪರಮಾತ್ಮ ಹೇಳ್ತಾರೆ, ನನಗೆ ಜ್ಞಾನಿಗಳಂದ್ರೆ ನನ್ನ ಆತ್ಮ ಇದ್ದಾಗ ಅವರು. Jnanis or the knowledgeable ones, the wise ones are like my heart, Paramatma says in Bhagavad Gita, because they are free from all other needs. Anta Mahapurushರು ಬಂದಿದ್ದಾರೆ. ಸೊ ಎಲ್ಲರೂ ಎದ್ದು ನಿಂತ್ಕೊಂಡಿದ್ದಾರೆ. ಮುಂದೆ ಓದೋಣ. ಸವಿಷ್ಣುರಾತೋ ತಿಥಯ ಆಗತಾಯ ತಸ್ಮೈ ಸಪರ್ಯಾಂ ಶಿರಸಾ ಜಹಾರ.
ततो निवृत्ता ह्यबुधा स्त्रियोर्भका महासने सोपविवेश पूजितः ससंवृतस्तत्र महान् महीयसाम् ब्रह्मर्षि राजर्षि देवर्षि संघै व्यरोचतालं भगवान् यथेन्दुर् ग्रहर्क्षतारानिकरै परीतः प्रशान्तमासीनमकुण्ठमेधसम् मुनिं नृपो भागवतोऽभ्युपेत्य प्रणम्य मूर्ध्नावहितः कृताञ्जलिर् नत्वा गिरासूनृतयान्वपृच्छत् King Vishnurata, Parikshit, so called because his life had been preserved by Lord Vishnu, that is Sri Krishna himself, of whom we have spoken before, bowed his head to the stranger who had called on him on his own accord and did homage to him. ಶುಕದೇವರು ಬಂದಿದ್ದ ಕೂಡಲೇ ಪರೀಕ್ಷಿತ್ ಮಹಾರಾಜ ರಾಜರ್ಷಿಯವರು, ಅವರು ರಾಜರ್ಷಿ ಅಲ್ಲಿ ಕೂತಿದ್ದಾರೆ. ಎಲ್ಲ ಸಂತರು ಕೂತ ನಂತರ ಅವರು ಕೂತಿದ್ರು. ಆಫ್ಟರ್ ಆಲ್ ದಿ ಅದರ್ ಸೇಂಟ್ಸ್ ಹ್ಯಾಡ್ ಸ್ಯಾಟ್ ಡೌನ್, ಓನ್ಲಿ ದೆನ್ ಪರೀಕ್ಷಿತ್ ಮಹಾರಾಜ್ ಸ್ಯಾಟ್ ಡೌನ್. No sooner he sat down and he had asked the question, he sees Shuka Maharshi coming. ಬಂದಿದ್ದ ಕೂಡಲೇ ಎಲ್ಲ ಋಷಿಗಳು ನಿಂತ್ಕೊಂಡಿದ್ದಾರೆ. ಪರೀಕ್ಷಿತ್ ಮಹಾರಾಜ ಎದ್ದು ನಿಂತ್ಕೊಂಡು ತಕ್ಷಣವೇ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡಿ ಅವರಿಗೆ 16 ವಯಸ್ಸಿನ ಬಾಲಕ, ಸ್ಮರಣೆ ಇಟ್ಕೊಳ್ಳಿ, 16 ವಯಸ್ಸಿನ ಯುವಕ, ಅವರಿಗೆ ನಮಸ್ಕಾರ ಮಾಡಿ ಅವರಿಗೆ ಆಸನ ಎಲ್ಲ ಕೊಟ್ಟು ಪೂಜೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಪರೀಕ್ಷಿತ್ ಮಹಾರಾಜ್ ಇವ್ರು ಯಾರು ಅಂತ ಕೂಡ ಗೊತ್ತಿಲ್ಲ. ಪರೀಕ್ಷಿತ್ ಮಹಾರಾಜ್ ಡಸ್ ನಾಟ್ ನೋ ಹೂ ಇಸ್ ದಿಸ್ ಪರ್ಸನ್. ಇಟ್ಸ್ ಎ ಸ್ಟ್ರೇಂಜರ್ ಲುಕಿಂಗ್ ಅಂಡ್ ಆಲ್ ದ ಪೀಪಲ್ ಆರ್ ಫಾಲೋಯಿಂಗ್ ಅಂಡ್ ರಿಷೀಸ್ ಆರ್ ಸ್ಟ್ಯಾಂಡಿಂಗ್ ಅಪ್. ಎಲ್ಲರೂ ಬಂದು ಅವ್ರು ಮಾಡಿದಾಗ ಅವರು ನಮಸ್ಕಾರ ಮಾಡ್ತಾರೆ. ದ ignorant women and children thereupon withdrew and worshipped by all the sage occupied an exalted seat. ಅವಾಗ ಜೊತೆಯಲ್ಲಿ ಬಂದಿದ್ದ ಹೆಂಗಸರು ಅವರೆಲ್ಲರೂ ಕೂಡ ವಾಪಸ್ ಹೋದ್ರು. ಹೆಂಗಸರು ಕೂಡ ಮಕ್ಕಳು ಕೂಡ ಗೊತ್ತಿರಲಿಲ್ಲವಲ್ಲ ಅವರಿಷ್ಟು ದೊಡ್ಡ ಋಷಿಗಳಂದು ನೋಡಿದ್ರು, ಏನೋ ಸುಮ್ಮನೆ ಒಬ್ಬ ಹುಚ್ಚ ಥರ ಬರ್ತಾ ಇದ್ದಾನೆ. Somebody is running, walking there like a madman. So they simply started following. Now they withdrew. They also sat down and saw what a great soul he is. ಎಂಥ ದೊಡ್ಡ ಮಹಾಪುರುಷರು ಇವರು ಅನ್ನೋದು ಅವ್ರಿಗೂ ಭಾನವಾಗುತ್ತೆ. ಅವಾಗ surrounded by hosts of Brahmana sages, royal sages and celestial sages, the divine Shuka, who was greatest among the great, shone most resplendent, even as the moon in the midst of their other planets, constellations and stars. ಅಲ್ಲಿ ಶುಕದೇವರು ಹೇಗೆ ಶೋಭಾಯಮಾನವಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಾರೆಗಳ ಮಧ್ಯೆ, ನಕ್ಷತ್ರಗಳ ಮಧ್ಯೆ ಚಂದ್ರ ಹೇಗೆ ಶೋಭಿಸ್ತಾನೋ, ನಕ್ಷತ್ರಗಳ ಮಧ್ಯೆ ಆಕಾಶದಲ್ಲಿ ಚಂದ್ರ ಇದಷ್ಟು ಸುಂದರವಾಗಿ ಕಾಣಿಸ್ತಾನೋ, ಆ ರೀತಿಯಾಗಿ ಅನೇಕ ಮಹರ್ಷಿಗಳು, ದೇವರ್ಷಿಗಳು, ರಾಜರ್ಷಿಗಳ ಮಧ್ಯೆ ಶುಕ ಮಹರ್ಷಿಗಳ ಹಾಗೆ ಹೊಳೆಯುತ್ತಾ ಇದ್ದಾರೆ. ಅಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾರೆ. He is glowing. Shukadevji is glowing amidst those rishis who are seated down there. When that sage of unfailing wisdom had taken his seat, fully composed, the king, who was a devotee of the Lord, approached him and touching his feet with his head, stood attentive before him. Then bowing again with joined palms, he questioned the sage in sweet accents. ಅದು ನೋಡಿದ ಕೂಡಲೇ ಶುಕ ಮಹರ್ಷಿಗಳಿಗೆ ಆಸನ ಕೊಟ್ಟರು. ಒಂದು ಒಳ್ಳೆಯ ಆಸನವನ್ನು ಕೊಟ್ಟು, ಸಾಮಾನ್ಯವಾಗಿ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ನಮಗಿಂತಲೂ ಜ್ಞಾನಿಯಾದವರು ಯಾರಾದರೂ ಬಂದರೆ ತತ್ಕ್ಷಣ ಪ್ರಪ್ರಥಮವಾಗಿ ಇರೋ ಆಸನಗಳಲ್ಲಿ ಎತ್ತರವಾದ ಆಸನ.
ಯಾವುದೇ ಆಸನ ಇದ್ದರೂ ಕೂಡ ಆ ಆಸನಗಳಲ್ಲಿ ಎತ್ತರವಾದ ಆಸನವನ್ನು ಅವರು ಕೊಡಬೇಕು. ಇನ್ ಅವರ್ ಭಾರತೀಯ ಸಂಸ್ಕೃತಿ ಇಟ್ ಈಸ್ ನ್ಯಾಚುರಲಿ ಎ ಟ್ರೆಡಿಷನ್ ದಟ್ ನೋ ಸೂನರ್ ವಿ ಸಿ ಸಂಬಡಿ ಹೂ ಇಸ್ ಆಫ್ ವೆರಿ ಹೈ ನಾಲೆಜ್ ವಿ ಗಿವ್ ಹಿಮ್ ದಿ ಹೈಯೆಸ್ಟ್ ಸೀಟ್. ದಟ್ ಈಸ್ ಅ ಟ್ರೆಡಿಷನ್. ವಿ ಗಿವ್ ಹಿಮ್ ದಿ ಹೈಯೆಸ್ಟ್ ಸೀಟ್ ಅಂಡ್ ದೆನ್ ಆಫ್ಟರ್ ಹಿ ಈಸ್ ಸೀಟೆಡ್ ಓನ್ಲಿ ಅದರ್ಸ್ ವಿಲ್ ಸಿಟ್ ಡೌನ್. ಸೊ ಎಲ್ಲರೂ ಕೂತ್ಕೊಂಡ್ರು. ಪರೀಕ್ಷಿತ್ ಮಹಾರಾಜು ಎದ್ದು ನಿಂತು ಅವರಿಗೆ ನಮಸ್ಕಾರ ಮಾಡ್ತಾರೆ. ಅವರು ನಮಸ್ಕಾರ ಮಾಡಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾರೆ ಅವರ ಬಳಿಯಲ್ಲಿ. ಪರೀಕ್ಷಿತ್ ಮಹಾರಾಜ್ ಹ್ಯಾಸ್ ಆಲ್ಸೋ he stood up, fell at his feet, and then he's folding his hands and he's addressing Shuka Maharshi. Parikshiduvacha aho adya vayam brahman satsevya kshatra bandhavah कृपयातिथि रूपेण भवद्भिस्तीर्थका कृता येषां संस्मरणात् पुंसां सद्यः शुद्ध्यन्ति वैगृहा किं पुनर्दर्शन स्पर्श पादशौचासनादिभिः सान्निध्यात्ते महायोगिन् पातकानि महान्त्यपि सद्यो नश्यन्ति वै पुंसां विष्णोरिव सुरेतरा अपि मे भगवान् प्रीतः कृष्णः पाण्डुसुतः प्रियः मैतृष्वसेय प्रीत्यर्थं तद्गोत्रस्यात्त बान्धवः अन्यथा ते व्यक्तगतेर्दर्शनम् अन्यथा ते व्यक्तगतेर् दर्शनं न कथं नृणाम् नितरां म्रियमाणानां संसिद्धस्य वनीयसः अथ पृच्छामि संसिद्धिम् योगिनां परमं गुरुम् पुरुषस्येह यत् कार्यम् म्रियमाणस्य सर्वथा यत् श्रोतव्यमथो जप्यम् यत् कर्तव्यं नृभिः प्रभो स्मर्तव्यं भजनीयं वा ब्रूहि यद्वा विपर्ययम् नूनं भगवतो ब्रह्मन् गृहेषु गृहमेधिना न लक्ष्यते ह्यवस्थानम् अपि गोदोहनं क्वचित् Parikshit said,
Oh, how blessed we are today, O holy sage, in that we, while Kshatriyas, have been considered worthy of a visit by saints and have been so graciously consecrated by you by calling on us as our guests. ಪರೀಕ್ಷಿತ್ ಮಹಾರಾಜರು ಬಹಳ ಆನಂದ ಪಡ್ತಾ ಇದ್ದಾರೆ. ಅವರು ತನ್ನನ್ನು ಕ್ಷತ್ರಿಯರನ್ನು ಕೀಳಾಗಿ ಭಾವಿಸ್ತಾರೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕ್ಷತ್ರಿಯರು ರಜೋಗುಣದಿಂದ ತುಂಬಿರ್ತಾರೆ. ಸಾಮಾನ್ಯವಾಗಿ ರಜೋಗುಣದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ರಜೋಗುಣದ ಸ್ವಭಾವ ಏನು? ಕ್ರೋಧ, ಆಮೇಲೆ ದ್ವೇಷ, ಆಮೇಲೆ ದುಃಖ, ಎಲ್ಲವೂ ರಜೋಗುಣದ ಸ್ವಭಾವ. ಸತ್ವಗುಣದ ಸ್ವಭಾವದ್ದು ಶಾಂತಿ, ಪ್ರೀತಿ, ವಿಶ್ವಾಸ, ಇದು ಸತ್ವಗುಣದ ಸ್ವಭಾವ. ಸಾತ್ವಿಕವಾದವರು ಬಂದಿರ. ಸೊ ದಿ ಕ್ಷತ್ರಿಯಾಸ್ ಕನ್ಸಿಡರ್ಡ್ ದೆಮ್ಸೆಲ್ಸ್, ದ ಕಿಂಗ್ಸ್ ಕನ್ಸಿಡರ್ಡ್ ದೆಮ್ಸೆಲ್ಸ್ ಆಸ್ ಎ lower nature than the saints, because they are the ones who are always in rajoguna. They have to fight, that is their duty. So in the rajoguna, what happens? They will be angry, they will be having difference of opinion, but saints, no, calm and peaceful. So he says, by your coming, O Maharshi, by your coming here as a atithi. The word atithi is a beautiful word. In English we say guest. In Sanskrit is atithi. Atithi means the ones who do not announce their arrival. They don't take appointments. Without appointment they come. Atithi. So you have come as atithi, and atithi devo bhava. Atithi devo bhava is our Bharatiya Samskriti. So he is atithi and he is sakshat santa. So he is absolutely a great person. ಅವರು ಅತಿಥಿಯಾಗಿ ಬಂದಿದ್ದಾರೆ ಶುಕ ಮಹರ್ಷಿಗಳು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಅತಿಥಿಯಾಗಿ ಬಂದವರು, ಅದರಲ್ಲಿಯೂ ಸಂತರು, ಅವರನ್ನು ನಾವು ಆಧರಿಸಿ ನಾವು ಭಾಗ್ಯವಂತರು. ಎಷ್ಟು ದೊಡ್ಡ ಭಾಗ್ಯವನ್ನು ನಾವು ಮಾಡಿರಬೇಕು. ನೀವು ಬಂದಿದ್ದೀರ ಅಂದರೆ ನೀವೇ ಹೊಡ್ಕೊಂಡು ಬಂದಿದ್ದೀರ, ನಾವು ನಿಮ್ಮ ಹತ್ರ ಬಂದಿಲ್ಲ, ಅಷ್ಟು ಕೂಡ ಕಷ್ಟ ನೀವು ನಮ್ಗೆ ಕೊಟ್ಟಿಲ್ವಲ್ಲ ಅಂತ ತುಂಬ ಭಾಗ್ಯವಂತರಾಗಿ ಭಾವಿಸ್ತಾ ಇದ್ದಾರೆ ಅವರು. Men, that is human houses, are instantly purified by your remembrance, much more by your sight and touch, by washing your feet, offering a seat to you and so on. ಸುಮ್ಮನೆ ನೀವು ಯಾರಾದರೂ ಮನೆಯಲ್ಲಿ ಪ್ರವೇಶ ಮಾಡಿದ್ರೆ ಸಾಕು, ಅಥವಾ ನಿಮ್ಮ ದರ್ಶನ ಒಂದೇ ಸಾಕು, ನಾವೆಲ್ಲ ಪುನೀತರಾಗ್ತೇವೆ. ಇಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ, ಪಾದವನ್ನು ತೊಳೆಯೋಕೆ ಅವಕಾಶ ಕೊಟ್ಟಿದ್ದಾರೆ, ಮುಟ್ಟಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಾನು ಎಂಥ ಭಾಗ್ಯವಂತ. ಯು ಅಲೌಡ್ ಮೀ ಟು ಟಚ್ ಯು, ಯು ಅಲೌಡ್ ಮೀ ಟು and then wash your feet. Now simply if you have your darshan itself is so much. What a wonderful occasion this is. Humans' worst sins, O great yogi, are wiped out at once by your very presence, even as the demons are by the presence of Lord Vishnu. ಮನುಷ್ಯರಿಂದ ಮಾಡಿರುವ ಪಾಪಗಳು ತತ್ಕ್ಷಣವೇ ಹೊರಟೋಗ್ಬಿಡುತ್ತೆ ಒಬ್ಬ ಮಹಾಪುರುಷನ ದರ್ಶನ ಮಾಡಿದ ತಕ್ಷಣ. ಮಹಾಪುರುಷರು ಜಂಗಮ ತೀರ್ಥರು, ಸಾಧು ಸಂತರು ಜಂಗಮ ತೀರ್ಥರು. ಬೇರೆ ತೀರ್ಥದಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ, ಬೇರೆ ದರ್ಶನ ಮಾಡಬೇಕು, ನಾವಿಲ್ಲಿಂದ ಹೋಗ್ಬೇಕು, ಟಿಕೆಟ್ ಬುಕ್ ಮಾಡಬೇಕು. ಆದರೆ ಸಂತರು ನಮ್ಮ ಬಳಿಯಲ್ಲಿ ಬಂದರೆ ಅವರು ಜಂಗಮ ತೀರ್ಥರು. ನಾವಿರುವ ಕಡೆಗೆ ಬಂದರೆ ಅವತ್ತು ನಮ್ಮ ಜೀವನ ಸಾರ್ಥಕವಾಗಿ. ಅಂಥ ಅದ್ಭುತವಾದ ಭಾಗ್ಯವನ್ನು ನೀವು ನಮ್ಮನ್ನು ಕೊಟ್ಟಿದ್ದೀರಾ. ನೀವು ಬಂದಿದ್ಕೊಂಡು ನಮ್ಮ ಪಾಪಗಳು ಹೇಗೆ ಓಡೋಗ್ತವೆ ಅಂತ ಹೇಳಿದ್ರೆ, ಭಗವಂತನಾದ ನಾರಾಯಣನ ನೋಡಿದ್ಕೊಳ್ಳೆ ರಾಕ್ಷಸರು ಹೆಂಗೆ ಓಡೋಗ್ತಾರೋ ಆ ಥರ ಓಡೋಗಿರೋ ಪಾಪ ಅಲ್ಲ. I presume Lord Sri Krishna, the friend of the Pandavas, is pleased with me. ನನಗೇನೋ ಅನಿಸ್ತಾ ಇದೆ, ನಾನು ಇದುವರೆಗೂ ಮಾಡಿರೋ ಪ್ರಾರ್ಥನೆಗಳು ಶ್ರೀಕೃಷ್ಣ ಪರಮಾತ್ಮ ಕೇಳ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅವರು ನನ್ನ ಮೇಲೆ ತುಂಬ ಸಂತೋಷವಾಗಿದ್ದಾರೆ, ಪ್ರಸನ್ನರಾಗಿದ್ದಾರೆ. ಅದಕ್ಕೆ ನಿಮ್ಮನ್ನು ಕಳಿಸಿದ್ದಾರೆ. I feel that my prayers have been heard by Bhagavan Sri Krishna. That's why he has sent you. Otherwise, how can you come? It's not possible at all. It is for the pleasure of his cousins, the Pandavas, that he has acted in a friendly manner even towards me, their scion. ಪಾಂಡವರು ಕೃಷ್ಣನ ಜೊತೆ ಬಾಳ್ದವರು, ನನ್ನ ಪೂರ್ವಜರು, ನನ್ನ ತಾತಂದಿರು ಅಂದರೆ ಧರ್ಮರಾಜರು, ಮತ್ತೆ ಭೀಮ, ನಕುಲ, ಅರ್ಜುನ, ನಕುಲ, ಅವ್ರು ಬಾಳ್ದಪ್ಪ. And he was very kind towards them. But just because I am their descendant, he is kind to me also. ನಾನು ಸುಮ್ಮನೆ ಅವರ ವಂಶದಲ್ಲಿ ಹುಟ್ಟಿದ್ದೀನಿ ಅನ್ನೋದಕ್ಕೆ ನನಗೂ ಆ ಯೋಗ್ಯತೆ ಬಂದ್ಬಿಟ್ಟಿದೆ. ನೋಡಿ, ಅವ್ರು ನನ್ನ ಕಡೆ ನೋಡಿ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಈಸ್ ಸೋ ಕೈಂಡ್ ಟು ಮೀ ಆಲ್ಸೋ. ಅದರ್ವೈಸ್ ಹೌ ಕುಡ್ ವಿ? It is for the pleasure of his cousins that he has acted in a friendly manner even towards me, is their scion. Otherwise, how could we, human beings, much less those who are about to die, obtain the privilege of seeing you, whose movements are so obscure, and who have fully realized the object of human life and live in a lonely forest? At the time of departure, Parikshit says, at the time of departure, how can you expect such a big
great fortune. You do not know at what. We all know that in this world people die in different situations. After this COVID has come, relatives can't go and see them. Can you imagine the state of affairs? Once they have detected that it is COVID, even the closest relatives can't go near. ಈ ಕಾಲದಲ್ಲಿ ಇವಾಗ ಬಂದಿರೋ ಕೋವಿಡ್ ಅಂದರೆ ಕೊರೋನಾ ಬಂದಿರೋದ್ರಿಂದ ತುಂಬ ಹತ್ತಿರವಾದ ಬಾಂಧವರು ಕೂಡ ಹತ್ತಿರ ಹೋಗೋಕ್ಕಾಗಲ್ಲ ಮರಣ ಕಾಲದಲ್ಲಿ. ಹಂಗಿರಬೇಕಾದ್ರೆ ನಾವು ಮರಣಶೀಲರಾದ ಈ ಮನುಷ್ಯರ ಬಳಿಯಲ್ಲಿ ಇಷ್ಟು ದೊಡ್ಡ ಮಹಾಪುರುಷರು ಬರಬೇಕಂದ್ರೆ ಸಾಮಾನ್ಯವಾದ ವಿಷಯನ, ಅದು ಬಹಳ ದೊಡ್ಡ ಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ನೀವು ಕಾಡಲ್ಲೇ ಇರ್ತೀರ, ನಿಮ್ಮಂಥ ಮಹಾಪುರುಷರು ಕಾಡಲ್ಲಿರೋರು, ನೀವು ತಪಸ್ಸಲ್ಲೇ ಮನಸ್ಸಲ್ಲಿ ಕೊಟ್ಟಿರ್ತೀರ. ಆದರೆ ನಮ್ಮ ಜನಗಳು ಬರಬೇಕಾದ್ರೆ ನಾವು ದೊಡ್ಡ ಭಾಗ್ಯವಂತರು ಅಂತಾನೆ ಭಾವಿಸ್ತಾ ಇದ್ದೀನಿ. Therefore, I inquire of you the greatest preceptor of the yogis, the character and the means of highest realization. ಆದ್ದರಿಂದ ನಿಮ್ಮನ್ನು ಬೇರೆ ಯಾವ ಪ್ರಶ್ನೆನೂ ಕೇಳಬಾರದು. ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ, ಮನುಷ್ಯ ಜೀವನದಲ್ಲಿ ಅತಿ ಉತ್ತಮ ಸಾಧ್ಯ ಧ್ಯೇಯ ಯಾವುದು? ಮನುಷ್ಯನಾಗಿ ಹುಟ್ಟಿದ ನಂತರ ಸರ್ವೋಚ್ಚವಾದ ಧ್ಯೇಯ ಯಾವುದು? ಸಾಮಾನ್ಯವಾದೆಲ್ಲ ಬೇರೆಯವರು ಹೇಳ್ಬಿಡ್ತಾರೆ ನಮಗೆ, ಆದರೆ ಸರ್ವೋಚ್ಚ ಧ್ಯೇಯ ಯಾವುದು? Ultimate goal of human life, what is it? Please tell us, because I cannot ask you anything else. You are already in that. You are a self-realized soul. Tell me, what is the ultimate goal of human life? Nay, what should be done under all circumstances by a man who is on the verge of death? What should be done by a man who is on the verge of death? See, this is a natural occurrence. Death is a natural occurrence. But truly speaking, does anybody know when we are the next, when our turn is? Does anybody know when your turn is? We only have the hope, no? We only have the hope and we are living. So, at the verge of death can mean two things. One is that people are suffering. ಯಾರ್ಯಾರು ತುಂಬ ತೊಳಲಾಡ್ತಾ ಇದ್ದಾರೋ, ಇನ್ನೇನು ಮರಣಾಸನ ಆಗಿದ್ದಾರೋ, ಅವರು ನಿಜವಾಗಿ ಮರಣಾಸನರಾಗಿದ್ದಾರೆ. ನಾವೇನು ಸ್ವಲ್ಪ ಪರವಾಗಿಲ್ಲ, ನಮಗೂ ಗೊತ್ತಿಲ್ಲಲ್ಲ ಯಾವಾಗ ಹೋಗ್ತೀವಂತ. ಮರಣ ಅನ್ನೋದು ಹೇಗಿದೆ ಅಂದರೆ ಒಂದು ಖಡ್ಗ ಇದ್ದಾಗ, ಅದು ಯಾವ ಕ್ಷಣದಲ್ಲಿ ನಮ್ಮ ಕುತ್ತಿಗೆ ಮೇಲೆ ಬೀಳುತ್ತೆ ನಮ್ಗೆ ಗೊತ್ತಿಲ್ಲ. ಕೊರೋನಾ ಚೆನ್ನಾಗಿ ಹೇಳ್ಕೊಟ್ಟಿದೆ, ನಾವು ಒಳ್ಳೆ ಪಾಠವನ್ನು ಹೇಳ್ಕೊಟ್ಟಿದೆ, ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಹಾಗೆ ನೋಡಿದ್ರೆ ಎರಡು ಅರ್ಥ ಬರುತ್ತೆ ಇದಕ್ಕೆ. ಮರಣಾಸನ್ನರು ಯಾರು ಅಂತ ಹೇಳಿದ್ರೆ ಮರ್ತ್ಯರೆಲ್ಲರೂ, ಅದಕ್ಕೆ ನಮಗೆ ಮರ್ತ್ಯರು ಅಂತ. ಎವ್ರಿ ಹ್ಯೂಮನ್ ಬೀಯಿಂಗ್ ಈಸ್ ಆಕ್ಚುಲಿ ಇನ್ ದಟ್ ಪ್ರಾಸೆಸ್ ಆಫ್ ಬೀಯಿಂಗ್ indefinite life only. So keeping that in mind, please tell us what one should actually do in this life. Again, tell me, O Lord, what should be done by men in general? What should they hear? What should they repeat with their tongue? What should they keep in their mind? What should they resort to and what should they avoid? All these things you tell me, please. What is the actual do's and don'ts for a human being? What exactly should a person do and what should not do? ಯಾವುದು ಮಾಡತಕ್ಕದ್ದು, ಯಾವುದು ಮಾಡಬಾರದ್ದು, ಮುಖ್ಯವಾಗಿ ಮಾಡಬೇಕಾಗಿರೋದು ಯಾವುದು, ಅದನ್ನು ದಯವಿಟ್ಟು ನಮಗೆ ಬಿಡಿಸಿ ಹೇಳಿ ಅಂತ ಕೇಳ್ತಾ ಇದ್ದಾರೆ. For nowhere, O divine sage, are you seen to stay at the door of householders, even for the brief space of time taken in milking a cow. ಒಂದು ಹಾಲನ್ನು ಕರೆಯೋಕ್ಕೆ ಎಷ್ಟು ಸಮಯ ತಗೊಳ್ಳುತ್ತೋ ಅಷ್ಟು ಸಮಯ ಕೂಡ ಗೋದೋಹನ ವೇಳ ಅಷ್ಟು ಕೂಡ ನೀವು ಒಂದು ಮನೆ ಮುಂದೆ ನಿಲ್ಲಲ್ಲ. ಸನ್ಯಾಸಿಗಳಿಗೆ ಅಂದರೆ ಸಾಂಪ್ರದಾಯಿಕವಾಗಿ ಬಂದಿರೋ ಸನ್ಯಾಸಿಗಳಿಗೆ ಇದೆಲ್ಲ ಉಪದೇಶಗಳು. ಏನಪ್ಪ ಅಂತ ಹೇಳಿದ್ರೆ, ಭಿಕ್ಷೆ ತಗೊಂಡೇ ಬಾಳಬೇಕು, ಭಿಕ್ಷಾನ್ನ ಮಾತ್ರ ತಗೋಬೇಕು. ಆದಿಶಂಕರಾಚಾರ್ಯ ಹೇಳ್ತಾರೆ, ಕ್ಷುದ್ವ್ಯಾಧಿಶ್ಚ ಚಿಕಿತ್ಸ್ಯತಾಂ ಪ್ರತಿದಿನಂ ಭಿಕ್ಷೌಷಧಂ ಭುಜ್ಯತಾಂ. The sannyasis they have to treat one particular disease. You know what is that disease? The disease called as hunger. You know how the sannyasis take care of this disease called as hunger? They take care of it by only taking ಭಿಕ್ಷಾ. ಭಿಕ್ಷೆ ಒಂದೇ ಅಂದರೆ, ಭಿಕ್ಷಾ ಅಂದರೆ ಏನರ್ಥ ಗೊತ್ತಾ? ಅಕಸ್ಮಾತ್ ಆಗಿ ಈ ರೀತಿಯಾಗಿ ಮಠಗಳಿಲ್ಲ. Suppose there are no ashrams like this. By the grace of God, in this Kali Yuga we have so many ashrams. People can come, sannyasis can come and take food and. But in the olden days there was no ashram, so they have to go anywhere. So if they go to a village, they will stand in front of a house and say 3 times, Bhavati Bhiksham Dehi, Bhavati Bhiksham Dehi, Bhavati Bhiksham Dehi. 3 times they will call. If nobody comes, they can wait till for the time one cow is milked. They are permitted to wait.
After that, they have to go away. They have to go to the next house. And only 5 houses. And if they don't get bhiksha from the 5 houses, that day it is upvasa for them. ಒಬ್ಬ ಸನ್ಯಾಸಿ ಬಂದು ಮನೆಗಳು ಹೋಗಿ ಭಿಕ್ಷೆ ಬೇಡಬೇಕಾದ್ರೆ 3 ಬಾರಿ ಹೇಳ್ಬೋದು ಭವತಿ ಭಿಕ್ಷಾಂದಿ ಅಂತ ಹೇಳ್ಬೋದು. ಅದಾದ ನಂತರ ಯಾರು ಬಂದಿಲ್ಲ ಅಂತ ಹೇಳಿದ್ರೆ ಒಂದು ಹಸುವನ್ನು ಕರೆಯುವಷ್ಟು ಹೊತ್ತಲ್ಲಿ ನಿಂತ್ಕೋಬಹುದು. ಅದಾದ ನಂತರ 2ನೇ ಮನೆಗೆ ಹೋಗ್ಬೇಕು. ಆ ಥರ 5 ಮನೆಗೆ ಹೋಗ್ಬೋದು. 5 ಮನೆಯಿಂದ ಭಿಕ್ಷೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆವತ್ತು ದಿವಸ ಉಪವಾಸ. ಇದು ಕಠೋರವಾದ ನಿಯಮ ಸನ್ಯಾಸಿಗಳಿಗೆ. ಅದರಲ್ಲಿಯೂ ಕೂಡ ಇಫ್ ದ ಗುರು ಇಸ್ ಪ್ರೆಸೆಂಟ್ ದೆನ್ ದ ಸನ್ಯಾಸಿ ಕ್ಯಾನ್ ಟೇಕ್ ದ ಫುಡ್ ಸೊ ರಿಸೀವ್. ಅದನ್ನು ತಗೊಂಡು ಮೊದಲು ಗುರುಗಳಿಗೆ ಸಮರ್ಪಣೆ ಮಾಡಿಬಿಟ್ಟು ಅವರಿಗೆ ಬಡಿಸಿ ಅವರು ತಿಂದ ಮೇಲೆ ಉಳಿದಿದ್ದರೆ ತಿನ್ನಬೇಕು. ಈ ಬ್ರಹ್ಮಚಾರಿಗಳಿಗೂ ಅಷ್ಟೇನೆ, ಸನ್ಯಾಸಿಗಳಿಗೂ ಅಷ್ಟೇ ಇದೇ ನಿಯಮ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಸಾಮಾನ್ಯವಾಗಿ ಸನ್ಯಾಸಿಗಳು ಇಷ್ಟೊತ್ತಿಗಿಂತ ಜಾಸ್ತಿ ಒಂದು ಮನೆ ಮುಂದೆ ನಿಂತ್ಕೊಳ್ಳೋದೇ ಇಲ್ವಲ್ಲ, ನೀವು ಬಂದು ನಮ್ಮ ಬಳಿ ಕೂತಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಭಾಗ್ಯ ತಾನೇ ಅಂತ ಹೇಳ್ತಾ ಇದ್ದಾರೆ. ಶ್ರೀಮನ್ ನಾರಾಯಣ 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 ಶ್ರೀಮನ್ ನಾರಾಯಣ 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 ಭಜಮನ್ ನಾರಾಯಣ 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 ಶ್ರೀಮನ್ ನಾರಾಯಣ 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 ಶ್ರೀಮನ್ ನಾರಾಯಣ 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 ಭಜಮನ್ ನಾರಾಯಣ 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 ಭಜಮನ್ ನಾರಾಯಣ 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 ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.